ಶೆಟ್ಟಿ ಸಮಾಜದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಸ್ಥಾಪನೆಯಾಗಿರುವ ಮನ್ಮಥ ಕಾಮನಾ ವೇದಿಕೆಯಲ್ಲಿ ಇಂದು ದಿನಾಂಕ 28/2/2026 ಶನಿವಾರ ಎರಡನೆಯ ದಿನದ ಸನ್ನಿವೇಶ. ಶ್ರೀ ಶಾವಿ ತಿಪ್ಪಣ್ಣನವರು, ಎಂ ಸರ್ವೇಶ್, ಮಲ್ಲಿಕಾರ್ಜುನ ಹಾಗೂ ಶ್ರೀ ಕುರುಗೋಡು ಚನ್ನಬಸಪ್ಪ, ಶಿಡ್ಲಘಟ್ಟಿ ಬಸವರಾಜ್, ಎಚ್ ಪ್ರಸಾದ್ ಐಲಿ, ನಾಗೇಶಪ್ಪ, ಚಂದ್ರಪ್ಪ ಐಲಿ, ಬೆನ್ನೂರು ವೀರಭದ್ರಪ್ಪ, ಸುರೇಶ್ ಸಮಗಂಡಿ ಹಾಗೂ ಶ್ರೀಮತಿ ಸೌಮ್ಯ ಗಂಗಾವತಿ, ಕೆವೈಟಿಸಿ ಟೀಮ್ನ ಪದಾಧಿಕಾರಿಗಳು ಮತ್ತು ಕುರುಹಿನ ಶೆಟ್ಟಿ ಸಮಾಜದವರು ಸೇರಿ ಮೂರೆರ ತಟ್ಟಿಗಳು ಸ್ತಬ್ಧ ಚಿತ್ರಣವನ್ನ ನೆರವೇರಿಸಿದರು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಹಿರೇಬೆಣಕಲ್ ಗ್ರಾಮದಲ್ಲಿ ಭಾರತದ ಕರ್ನಾಟಕ ರಾಜ್ಯದಲ್ಲಿರುವ ಒಂದು ಬೃಹತ್ ಶಿಲೆಯ ತಾಣವಾಗಿದೆ. ಇದನ್ನು 800 ಕ್ರಿಸ್ತಪೂರ್ವರಿಂದ 200 ಕ್ರಿಸ್ತಪೂರ್ವ ಅವಧಿಯಲ್ಲಿ ನಿರ್ಮಿಸಲಾದ ಭಾರತದ ಕೆಲವೇ ಬೃಹತ್ ಶಿಲಾ ತಾಣಗಳಲ್ಲಿ ಒಂದಾಗಿದೆ. ಈ ತಾಣವು ಕೊಪ್ಪಳ ಜಿಲ್ಲೆಯಲ್ಲಿದ್ದು ಗಂಗಾವತಿ ನಗರದಿಂದ ಸುಮಾರು 10 ಕಿಲೋಮೀಟರ್ ಪಶ್ಚಿಮಕ್ಕೆ, ಹೊಸಪೇಟೆ ನಗರದಿಂದ ಸುಮಾರು 35 ಕಿಲೋಮೀಟರ್ ಉತ್ತರಕ್ಕೆ ಮತ್ತು ಕೊಪ್ಪಳ ನಗರದಿಂದ 43 ಕಿಲೋಮೀಟರ್ ದೂರದಲ್ಲಿ ಇದೆ. ಇಲ್ಲಿ ಸುಮಾರು 400 ಬೃಹತ್ ಶಿಲಾ ಗೋರಿಯ ಸ್ಮಾರಕಗಳು ಇದ್ದು ಇವುಗಳನ್ನು ನವಶಿಲಾ ಯುಗ ಮತ್ತು ಕಬ್ಬಿಣ ಯುಗದ ನಡುವಿನ ಪರಿವರ್ತನೆಯ ಕಾಲದೆಂದು ಅಂದಾಜು ಮಾಡಲಾಗಿದೆ. ಸ್ಥಳೀಯವಾಗಿ ಜಾಗವನ್ನ 7 ಬೆಟ್ಟಗಳು ಎಂದು ಕರೆಯಲಾಗುತ್ತದೆ. ಈ ತಾಣವಿರುವ ಗುಡ್ಡದ ನಿರ್ದಿಷ್ಟ ಹೆಸರು ಮೋರ್ಯಾರ್ ಗುಡ್ಡ. ದಕ್ಷಿಣ ಭಾರತದಲ್ಲಿ ಕಂಡುಬರುವ ಸುಮಾರು 2000 ಬೃಹತ್ ಶಿಲಾ ತಾಣಗಳಾಗಿದ್ದು ಅವುಗಳಲ್ಲಿ ಹೆಚ್ಚಿನವು ಕರ್ನಾಟಕ ರಾಜ್ಯದಲ್ಲಿವೆ. ಅದರ ಪೈಕಿ ಹಿರೇಬೆಣಕಲ್ ಅತಿ ದೊಡ್ಡ ಸ್ಮಶಾನ ಎಂದು ವರದಿಯಾಗಿದೆ. 1955ರಿಂದ ಇದು ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಧಾರವಾಡ ವೃತ್ತದ ನಿರ್ವಹಣೆಯಲ್ಲಿದೆ. ಮೇ 19, 2021ರಂದು ಹಿರೇಬೆಣಕಲ್ಲನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವನ್ನಾಗಿ ಮಾಡಲು ಪ್ರಸ್ತಾಪಿಸಲಾಯಿತು. ಫೆಬ್ರವರಿ 26, 2023ರಂದು ಈ ತಾಣವನ್ನ ಕರ್ನಾಟಕದ 7 ಅದ್ಭುತಗಳಲ್ಲಿ ಒಂದು ಎಂದು ಕರ್ನಾಟಕ ಸರ್ಕಾರ ಘೋಷಿಸಲಾಗಿದೆ.